ಪೂರ್ವಕಾಲದಲ್ಲಿ ವಿಶಾಲ ಎಂಬ ಧೀರ ಧನ್ಯ ರಾಜನು ವಿಶಾಲ ಎಂಬ ಪ್ರಸಿದ್ಧ ನಗರದಲ್ಲಿ ರಾಜಕೀಯ, ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಚಟುವಟಿಕೆಗಳಲ್ಲಿ ನಿರತರಾಗಿದ್ದನು. ತನ್ನ ರಾಜ್ಯದಲ್ಲಿ ನ್ಯಾಯವನ್ನು ಸ್ಥಾಪಿಸಿ ಪ್ರಜೆಗಳಿಗೆ ನೆರವು ನೀಡುತ್ತಿದ್ದನು. ಆದರೆ ರಾಜನಿಗೆ ಯಾವ ಪ್ರಯತ್ನಗಳನ್ನು ಮಾಡಿದರೂ ಯೋಗ್ಯ ಸಂತಾನ ಲಭ್ಯವಾಗುತ್ತಿರಲಿಲ್ಲ. ಇದರಿಂದ ಆತನ ಹೃದಯದಲ್ಲಿ ನಿರಂತರ ವಿಷಾದ ಹುಟ್ಟಿತು. ರಾಜನು ಸಂತಾನಾಭಾವದ ಕಾರಣದಿಂದ ಜ್ಞಾನಿಗಳ ಸಲಹೆ ಪಡೆಯಲು ನಿರ್ಧರಿಸಿದನು. ರಾಜ್ಯದಲ್ಲಿ ಪ್ರಸಿದ್ಧಿ ಹೊಂದಿರುವ ಆಚಾರ್ಯರು ರಾಜನಿಗೆ ಸಲಹೆ ನೀಡಿದರು. ರಾಜನೇ, ನಿನಗೆ ಒಳ್ಳೆಯ ಸಂತಾನ ಬಯಸಿದರೆ ನೀನು ಗಯಾ ಕ್ಷೇತ್ರಕ್ಕೆ ಹೋಗಿ ಪಿತೃಗಳಿಗೆ ಶ್ರಾದ್ದ ಮಾಡಿ ಪಿತೃಗಳಿಗೆ ವಿಧಿಪೂರ್ವಕವಾಗಿ ಪಿಂಡ ಪ್ರದಾನ ಮಾಡಿದರೆ ನಿನಗೆ ಒಬ್ಬ ಶ್ರೇಷ್ಠ ಗಂಡು ಮಗನು ಹುಟ್ಟುತ್ತಾನೆ. ಆ ಮಗನು ಮಹಾಶಕ್ತಿಶಾಲಿಯಾದ ರಾಜನಾಗಿ ರಾಜ್ಯವನ್ನು ಶ್ರೇಷ್ಠವಾಗಿ ಆಡಲು ಸಾಮರ್ಥ್ಯವನ್ನು ಹೊಂದುವನು. ಪಿತೃಗಳಿಗೆ ತೃಪ್ತಿಪಡಿಸುವ ಶ್ರಾದ್ದವು ನಿನ್ನ ಸಂತಾನಾಭಾವವನ್ನು ಪೂರ್ಣಗೊಳಿಸುತ್ತದೆ. ಇದರಿಂದ ಒಳ್ಳೆಯ ಮಗನ ಜನನ, ಯೋಗ್ಯತನ ಮತ್ತು ಮಹಾದಾನಗಳ ಪರಿಣಾಮ ಬರುವುದು ನಿಶ್ಚಿತ. ವಿಶಾಲರಾಜನು ಈ ಉಪದೇಶವನ್ನು ಕೇಳಿ ಸಂತೋಷದಿಂದ ತುಂಬಿದನು. ಆತನು ಶ್ರದ್ಧಾಭಕ್ತಿಯಿಂದ ಮಹಾಪ್ರಯತ್ನಪೂರ್ವಕವಾಗಿ ಶ್ರಾದ್ದ ವಿಧಿಯ ಪ್ರತಿ ನಿಯಮ ಪಾಲಿಸಿ ಗಯಾ ಕ್ಷೇತ್ರಕ್ಕೆ ಪ್ರಯಾಣ ಆರಂಭಿಸಿದನು. ಗಯಾ ಕ್ಷೇತ್ರ ತಲುಪಿದ ಬಳಿಕ ಮಘಾ ನಕ್ಷತ್ರದ ದಿನ ಸರಿಯಾದ ಕಾಲದಲ್ಲಿ ಪೂರ್ಣ ವಿಧಿಗಳಂತೆ ಸ್ನಾನ ಮಾಡಿ ಸಂಧ್ಯಾ ಪೂಜೆ, ಜಪ, ಉಪಸ್ಥಾನ ಪೂಜಾ ಕ್ರಮಗಳನ್ನು ಸಂಪೂರ್ಣವಾಗಿ ನೆರವೇರಿಸಿದನು. ಆದರ್ಶರಾಜನಂತಹ ವಿಶಾಲರಾಜನು ಪಿತೃತೀರ್ಥದಲ್ಲಿ ಶ್ರಾದ್ದ ವಿಧಿಯನ್ನು ಪ್ರಾರಂಭಿಸಿದಾಗ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡುವ ಕ್ರಮವು ಬಹಳ ಶ್ರದ್ಧಾವಂತವಾಗಿ ನಡೆಯಿತು. ಪ್ರತಿ ಪಿಂಡ ಪ್ರದಾನದಲ್ಲಿ ರಾಜನು ಸರಿಯಾದ ಮಂತ್ರಗಳನ್ನು ಉಚ್ಚರಿಸಿ ಸ್ವಧಾ ಪಿತೃಭ್ಯಃ ಎಂದು ಪಿತೃಗಳಿಗೆ ಸೂಚಿಸಿದನು. ಶ್ರಾದ್ದದ ಪೂರ್ವಭಾಗದಲ್ಲಿ ನದಿ ತೀರದಲ್ಲಿ ಪಂಚಾಂಗದ ಸೂಕ್ತ ಕಾಲದಲ್ಲಿ ತ್ರಿಪಾದಿ ಅಥವಾ ದ್ವಿಪಾದಿ ಅಲಂಕಾರಗಳಲ್ಲಿ ಪಿಂಡವನ್ನು ಸಮರ್ಪಿಸಿ ಪಿತೃಗಳಿಗೆ ಸತ್ಕಾರ, ಸಮಾಧಾನ ತರುವಂತೆ ಕ್ರಮವಿಧಾನ ನೆರವೇರಿಸಿದನು. ಆ ಸಮಯದಲ್ಲಿ ಆಕಾಶದಲ್ಲಿ 3 ವ್ಯಕ್ತಿಗಳು ದೃಶ್ಯವಾಗಿ ತೋರುವುದು ಕಂಡುಬಂತು. ಒಂದುವರು ಬೆಳ್ಳಗಣ್ಣದ, ಎರಡನೆಯವರು ಹಳದಿ ಬಣ್ಣದ ಹಿರಿಮನುಷ್ಯ, ಮೂರನೆಯವರು ಕಪ್ಪು ಬಣ್ಣದ ವ್ಯಕ್ತಿ. ಈ 3 ವ್ಯಕ್ತಿಗಳು ವಿಶಾಲರಾಜನ ಪಿತೃ ಮತ್ತು ಪೂರ್ವಜನ್ಮದಲ್ಲಿ ಪಾಪ ಕಾರ್ಯದಿಂದ ದುಃಖಪಟ್ಟ ವಂಶಸ್ಥರು ಎನ್ನುವುದನ್ನು ಸ್ಪಷ್ಟಪಡಿಸುತ್ತಿದ್ದರು. ಬೆಳ್ಳಗಿನ ವ್ಯಕ್ತಿಯು ರಾಜನಿಗೆ ಹೇಳಿದನು, ಮಗನೇ, ನಾನು ನಿನ್ನ ತಂದೆ. ನೀನು ನನ್ನಂತೆ ಶ್ರೇಷ್ಠ ಗುಣಗಳಲ್ಲಿ ನಡೆಯುತ್ತೀಯೆ. ಹಳದಿ ಬಣ್ಣದ ವ್ಯಕ್ತಿಯು ನನ್ನ ತಂದೆ ಅಧೀಶ್ವರ. ಕಪ್ಪು ಬಣ್ಣದವರು ನನ್ನ ತಾತ ಕೃಷ್ಣ. ಈ ಇಬ್ಬರು ಪೂರ್ವಜನ್ಮದಲ್ಲಿ ದುಃಖ ಪಡುತ್ತಾ ಅನೇಕ ಪಾಪಗಳಿಂದ ನರಕದಲ್ಲಿ ಯಾತನೆಯನ್ನು ಅನುಭವಿಸಿದ್ದಾರೆ. ನಿನ್ನ ಶ್ರಾದ್ದದಿಂದ ಈ 3 ಪಿತೃಗಳು, ತಂದೆ, ತಾತ, ತಾತ ಮುತ್ತಾತ ಎಲ್ಲರೂ ಸಮಾಧಾನಗೊಂಡಿದ್ದಾರೆ. ಈ ದೃಶ್ಯದಿಂದ ರಾಜನು ಶ್ರಾದ್ದ ವಿಧಿಯ ಮಹತ್ವವನ್ನು ಇನ್ನಷ್ಟು ಸ್ಪಷ್ಟವಾಗಿ ಅರಿತುಕೊಂಡನು. ಅವರು ಶ್ರದ್ಧಾಭಕ್ತಿಯಿಂದ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಿ ಧರ್ಮೋಕ್ತ ವಿಧಿಗಳಂತೆ ಶ್ರಾದ್ದ ಭೋಜನ, ದಾನ, ದಕ್ಷಿಣೆಗಳನ್ನು ನೀಡಿದರು. ಬ್ರಾಹ್ಮಣರೊಂದಿಗೆ ಸಂವಹನ ಮಾಡುವ ಮೂಲಕ ರಾಜನು ಶ್ರಾದ್ದದ ಮೂಲಕ ಪಿತೃಸಂತೋಷವನ್ನು ಸಾಧಿಸಿದನು. ಆ ಸಂದರ್ಭ ಶ್ರಾದ್ದದಿಂದ ತೃಪ್ತಿಗೊಂಡ ಪಿತೃಗಳು ದೃಶ್ಯದಲ್ಲಿ ದಿವ್ಯವಸ್ತ್ರ, ಆಭರಣಗಳನ್ನು ಧರಿಸಿ ಕುಳಿತಿದ್ದರು. ಪಿತೃಗಳು ರಾಜನಿಗೆ ಹೇಳಿದರು, ವತ್ಸ, ನೀನು ಮಾಡಿದ ಈ ಶ್ರಾದ್ದದಿಂದ ನಾವು ಉದ್ಧಾರ ಹೊಂದಿದ್ದೇವೆ. ನಿನ್ನ ಶ್ರಾದ್ದ, ಪಿಂಡ ಪ್ರದಾನ, ಪುಣ್ಯಕರ್ಮಗಳಿಂದ ನಮ್ಮ ದೇಹ, ಮನಸ್ಸು ತೃಪ್ತಗೊಂಡು ಪಿತೃಲೋಕದಲ್ಲಿ ಶ್ರೇಷ್ಠ ಸ್ಥಾನ ಪಡೆದಿದೆ. ನಿನ್ನ ಪಿತೃಪೂಜೆಯಿಂದ ನಿನ್ನ ಸಂತಾನ ಭಾಗ್ಯವಂತನಾಗುವುದು. ನೀನು ಸದಾ ಶ್ರಾದ್ದವನ್ನು ಆಚರಿಸುತ್ತಾ ಹೃದಯಪೂರ್ವಕವಾಗಿ ಪಿತೃಗಳನ್ನು ನೆನೆಸಬೇಕು. ಇದರಿಂದ ಸತ್ಕಾರ್ಯ, ಮಹಾದಾನ, ಯೋಗ್ಯ ಸಂತಾನ ಹಾಗೂ ಕುಟುಂಬದಲ್ಲಿ ಧರ್ಮಸ್ಥಿತಿಯು ನಿರಂತರವಾಗಿ ಉಂಟಾಗುತ್ತದೆ. ಈ ಕಥೆಯಿಂದ ನಮಗೆ ತಿಳಿಯುವುದು, ಪಿತೃಪೂಜೆಯು ಶ್ರಾದ್ದ,
ಪಿಂಡ ಪ್ರದಾನ ಹಾಗೂ ಸತ್ಪುಣ್ಯದ ಮಹತ್ವವನ್ನು ಅರಿತು ಶ್ರದ್ಧಾ ಭಕ್ತಿಯಿಂದ ಅವುಗಳನ್ನು ನೆರವೇರಿಸಿದಾಗ ಪಿತೃ ಸಂತೋಷ, ಸಂತಾನಾಭಿವೃದ್ಧಿ, ವೈಭವ ಮತ್ತು ದೈಹಿಕ ಹಾಗೂ ಆಧ್ಯಾತ್ಮಿಕ ಶ್ರೇಷ್ಠತೆ ಲಭ್ಯವಾಗುತ್ತದೆ. ನಮ್ಮ ಪಿತೃಗಳಿಗೆ ಶ್ರಾದ್ದ ಕಾರ್ಯವನ್ನು ನಿರ್ವಹಿಸುವ ಮೊದಲನೇ ಮತ್ತು ಅತ್ಯಂತ ಮಹತ್ವದ ಮಾಹಿತಿ ಎನ್ನುವುದೇ ಪಿತೃಗಳ ಮರಣದ ದಿನಾಂಕವನ್ನು ಸರಿಯಾಗಿ ತಿಳಿದುಕೊಳ್ಳುವುದು. ಶ್ರಾದ್ದವು ಪೂರ್ಣತಃ ಫಲದಾಯಕವಾಗಬೇಕಾದರೆ ನಾವು ಯಾರಿಗೆ ಶ್ರಾದ್ದವನ್ನು ಸಲ್ಲಿಸುತ್ತಿದ್ದೇವೆ ಎಂಬುದರ ಬಗ್ಗೆ ಸ್ಪಷ್ಟ ಜ್ಞಾನ ಇರಬೇಕು. ಪಿತೃಗಳ ಜೀವಿತಾವಧಿ, ಅವರ ಮರಣ ದಿನಾಂಕ ಹಾಗೂ ಅವರ ಸಂಬಂಧಿತ ಮಾಹಿತಿ ತಿಳಿದುಕೊಂಡ ನಂತರವೇ ಶ್ರಾದ್ದಕ್ಕೆ ಮುಂದಾಗಬೇಕು. ಇದನ್ನು ತಿಳಿಯದೆ ಅಂದಾಜು ಮೂಲಕ ಶ್ರಾದ್ದವನ್ನು ಮಾಡಿದರೆ ಅದು ಪೂರ್ಣ ರೀತಿಯಲ್ಲಿ ಪಿತೃತೃಪ್ತಿಯನ್ನು ತರುವುದಿಲ್ಲ. ಪಿತೃಪಕ್ಷದ ದಿನಗಳಲ್ಲಿ ತಮ್ಮ ತಂದೆ ತಾಯಿಗಳು, ಪೂರ್ವಜರು, ಸಂಬಂಧಿಗಳು ಇನ್ನಿಲ್ಲದಿದ್ದರು ಪಿತೃಗಳಿಗೆ ಶ್ರಾದ್ದವನ್ನು ಸಲ್ಲಿಸುವ ಸಮಯವೇ ನಿರ್ದಿಷ್ಟವಾಗಿ ವ್ಯಾಖ್ಯಾನಿಸಲಾಗಿದೆ. ಪಿತೃಪಕ್ಷವು ಹಿಂದಿನ ಜನ್ಮದ ಪಿತೃಗಳಿಗೆ ಪಿತೃಪೂಜೆ ಸಲ್ಲಿಸುವ ನಿರ್ದಿಷ್ಟ ದಿನವಾಗಿದೆ. ಈ ಅವಧಿಯಲ್ಲಿ ಪಿತೃಗಳ ಮರಣದ ದಿನಾಂಕ ತಿಳಿದಿದ್ದರೆ ಆ ದಿನಾಂಕಕ್ಕೆ ಅನುಗುಣವಾಗಿ ಶ್ರಾದ್ದವನ್ನು ನೆರವೇರಿಸಲಾಗುತ್ತದೆ. ಉದಾಹರಣೆಗೆ, ನಿಮ್ಮ ತಂದೆ ಅಥವಾ ತಾಯಿಯು ಯಾವ ವರ್ಷ, ಯಾವ ತಿಂಗಳು, ಯಾವ ತಾರೀಖಿನಲ್ಲಿ ನಿಧನರಾದರು ಎಂಬುದು ಗೊತ್ತಾದರೆ ಅದರ ತಾಣಕ್ಕೆ ಅನುಗುಣವಾಗಿ ಶ್ರಾದ್ದವನ್ನು ನಡೆಸಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಪಿತೃಗಳ ಮರಣದ ದಿನಾಂಕ ಸ್ಪಷ್ಟವಾಗಿ ತಿಳಿಯದಿದ್ದರೆ ಶ್ರಾದ್ದ ಕಾರ್ಯವನ್ನು ನಿರ್ವಹಿಸುವ ವಿಧಾನವು ಶಾಸ್ತ್ರಗಳಲ್ಲಿ ನಿರ್ದಿಷ್ಟವಾಗಿದೆ. ಈ ಸಂದರ್ಭದಲ್ಲಿ ಶ್ರಾದ್ದವನ್ನು ಸರ್ವ ಪಿತೃ ಅಮಾವಾಸ್ಯೆ ದಿನದಂದು ಮಾಡಬೇಕಾಗಿದೆ. ಈ ದಿನವು ಮಹಾಲಯ ಅಮಾವಾಸ್ಯೆಯಾಗಿ ಪ್ರಸಿದ್ಧ. ಶ್ರಾದ್ದಕ್ಕೆ ಅತ್ಯಂತ ಪವಿತ್ರವಾದ ದಿನ ಎಂದು ಪರಿಗಣಿಸಲಾಗಿದೆ. ಮಹಾಲಯ ಅಮಾವಾಸ್ಯೆ ದಿನವು ಹಿಂದಿನ ಪಿತೃಗಳಿಗೆ, ಪೂರ್ವಜರಿಗೆ, ಕುಟುಂಬದ ಶ್ರೇಷ್ಠತಮ ಪಿತೃಗಳಿಗೆ ಶ್ರಾದ್ದ ಸಲ್ಲಿಸಲು ಉಚಿತವಾಗಿ ಹಾಗೂ ಶ್ರೇಷ್ಠವಾಗಿ ಸೂಕ್ತವಾದ ದಿನ. ಮಹಾಲಯ ಅಮಾವಾಸ್ಯೆಯಂದು ಶ್ರಾದ್ದ ಸಲ್ಲಿಸುವ ಮೂಲಕ ನಾವು ತಿಳಿದಿದ್ದಲ್ಲದ ಅಥವಾ ಮರೆಯಾದ ಪಿತೃಗಳಿಗೆ ಸಹ ಪಿತೃತೃಪ್ತಿ ನೀಡಬಹುದು. ಶ್ರಾದ್ದ ಕ್ರಮವನ್ನು ಶಾಸ್ತ್ರಾನುಸಾರ ಪಿತೃಗಳ ನೆನಪಿನೊಂದಿಗೆ, ಧಾರ್ಮಿಕ ನಿಯಮ ಪಾಲನೆಯೊಂದಿಗೆ ನೆರವೇರಿಸಿದರೆ ಪಿತೃಗಳು ಆನಂದಪೂರ್ಣವಾಗಿ ತೃಪ್ತರಾಗುತ್ತಾರೆ. ಇವರ ಅನುಗ್ರಹದಿಂದ ಕುಟುಂಬದಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ ಮತ್ತು ಪರಂಪರೆಯ ಶ್ರೇಷ್ಠತೆ ಉಂಟಾಗುತ್ತದೆ. ಅದನ್ನು ಇನ್ನಷ್ಟು ವಿವರವಾಗಿ ನೋಡಲು ಶ್ರಾದ್ದದ ಪ್ರಕ್ರಿಯೆಯಲ್ಲಿ ಪಿತೃಗಳಿಗೆ ಪಿಂಡ, ಹವ್ಯ, ಭೋಜನ, ದಾನ, ದಕ್ಷಿಣೆ ಮುಂತಾದ ವಿಧಿಗಳನ್ನು ವಿಧಿಪೂರ್ವಕವಾಗಿ ಸಲ್ಲಿಸುವುದು ಅತ್ಯಂತ ಮುಖ್ಯ. ಮರಣದ ದಿನಾಂಕ ತಿಳಿದಿದ್ದರೆ ಆ ದಿನದ ಶ್ರಾದ್ದ ವಿಶೇಷ ಪುಣ್ಯಕರವಾಗಿದೆ. ದಿನಾಂಕ ತಿಳಿಯದಿದ್ದರೆ ಮಹಾಲಯ ಅಮಾವಾಸ್ಯೆಯ ಶ್ರಾದ್ದವು ಆದುದನ್ನು ಬದಲಿ ಮಾಡುತ್ತದೆ. ಹೀಗಾಗಿ ಪಿತೃಪಕ್ಷ ಮತ್ತು ಮಹಾಲಯ ಅಮಾವಾಸ್ಯೆಯ ಮಹತ್ವವನ್ನು ತಿಳಿದುಕೊಳ್ಳುವುದು ಶ್ರಾದ್ದ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಲು ಮೂಲಭೂತ. ಶ್ರಾದ್ದ ಕಾರ್ಯವು ಕೇವಲ ಕರ್ಮ ಮಾತ್ರವಲ್ಲ, ಪಿತೃಗಳಿಗೆ ಸತ್ಕಾರ್ಯ, ತೃಪ್ತಿ ಮತ್ತು ಆನಂದವನ್ನು ತರುವ ಆತ್ಮೀಯ ಕಾರ್ಯವಾಗಿದೆ. ಪಿತೃಗಳಿಗೆ ನಮಸ್ಕಾರ ಸಲ್ಲಿಸಿ ಅವರ ನೆನಪಿನಲ್ಲಿ ಶ್ರಾದ್ದವನ್ನು ಆಚರಿಸುವುದರಿಂದ ಪಿತೃಪ್ರಸನ್ನತೆ ದೊರೆಯುತ್ತದೆ. ಅವರ ಅನುಗ್ರಹದಿಂದ ಜೀವನದಲ್ಲಿ ಶುಭ, ಧರ್ಮ, ಸಂತಾನ, ಆರೋಗ್ಯ ಮತ್ತು ಸುಖ ಶಾಂತಿ ಪಡೆಯುತ್ತೇವೆ. ಈ ರೀತಿಯಾಗಿ ಪಿತೃಗಳ ಮರಣ ದಿನಾಂಕ ತಿಳಿದು ಶ್ರಾದ್ದವನ್ನು ಮಾಡುವುದು ಅಥವಾ ದಿನಾಂಕ ತಿಳಿಯದಿದ್ದರೆ ಮಹಾಲಯ ಅಮಾವಾಸ್ಯೆಯ ಶ್ರಾದ್ದವನ್ನು ಮಾಡುವುದು ಪಿತೃತೃಪ್ತಿ, ಶ್ರಾದ್ದ ಪೂರ್ಣತೆ ಮತ್ತು ಪರಮ ಪುಣ್ಯವನ್ನು ಪಡೆಯಲು ಅತ್ಯಂತ ಅಗತ್ಯವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.